ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ನನ್ನ ಕಮೆಂಟ್ ಬಾಕ್ಸಲ್ಲಿ ಮ್ಯಾಮ್ ಕನ್ನಡ ಭಾಷೆಯಲ್ಲಿ ಮಾಡುವಂಥ ಕೆಲಸ ಬೇಕು ಅಂತ ಕೇಳ್ತಾನೆ ಇದ್ರಿ. ಸೊ ಇವತ್ತು ನಾನು ನಿಮಗೆ ಕನ್ನಡ ಭಾಷೆಯಲ್ಲಿ ಮನೆಯಿಂದ ಮಾಡುವಂಥ ಕೆಲಸನ ತೊಗೊಂಡು ಬಂದಿದ್ದೀನಿ. ಕಂಪ್ನಿ ಬಂದು 100% ಜೆನ್ಯೂನ್ ಹಾಗೆ ಫಾಸ್ಟ್ ಗ್ರೋಯಿಂಗ್ ಆಗಿದೆ. ತುಂಬ ಜನ ಇದಕ್ಕೆ ಅಪ್ಲೈ ಕೂಡ ಮಾಡಿರ್ತೀರೋ ಆಲ್ರೆಡಿ, ಅಂದರೆ ಈ ಕಂಪ್ನಿಗೆ. ಸೊ ಅಷ್ಟು ಫಾಸ್ಟ್ ಗ್ರೋಯಿಂಗ್ ಅಥವಾ ತುಂಬ ಜನಕ್ಕೆ ಗೊತ್ತಿರೋ ಅಂಥ ಕಂಪ್ನಿನೇ ಆಗಿರುತ್ತೆ. ಕಂಪ್ನಿ ಬಂದು ಸೆಗ್ಮಾ AI ಅನ್ನೋ ಕಂಪ್ನಿ. ಹೇಳಿದಾಗೆ AI ಬೇಸ್ಡ್ ಕಂಪ್ನಿ ಆಗಿರುತ್ತೆ. ತುಂಬ ಅಪ್ಲಿಕೇಶನ್ಸ್ಗಳು ಹೋಗ್ತಾ ಇರುತ್ತೆ ಅಥವಾ ರೂಲ್ಸ್ಗಳಿಗೆ ಅವ್ರು ಹೈಯರಿಂಗ್ ಮಾಡ್ತಾನೆ ಇರ್ತಾರೆ. ತುಂಬ ಆಪರ್ಚುನಿಟೀಸ್ಗಳಿರುತ್ತೆ. ಯಾಕಂದರೆ ಬರೀ ಕನ್ನಡ ಭಾಷೆಯಲ್ಲ, ಇಂಗ್ಲೀಷ್, ಹಿಂದಿ, ಮರಾಠಿ ಎಲ್ಲ ಭಾಷೆಗಳಿಗೂ ಇವರು ಹೈಯರಿಂಗ್ನ ಮಾಡ್ತಾರೆ. ಎಲ್ಲ ರೀತಿಯಾದಂಥ ರೂಲ್ಸ್ಗಳಿರುತ್ತೆ. ಸೊ ಯಾವುದಕ್ಕೆ ಬೇಕು ನೀವು ಅದಕ್ಕೆ ಇಲ್ಲಿ ಅಪ್ಲೈನ ಮಾಡ್ಬೋದು. ನಾನಿವತ್ತು ನಿಮಗೆ ಹೇಳ್ತಾ ಇರೋವಂಥದ್ದು ಟ್ರಾನ್ಸ್ಕ್ರಿಪ್ಟರ್ ರೋಲ್ಗೆ. ಅಂದರೆ ಅವರು ಕೊಟ್ಟಿರುವಂಥ ಸ್ಕ್ರಿಪ್ಟ್ಸ್ ಅಥವಾ ಡಾಕ್ಯುಮೆಂಟ್ಸ್ನ ನೀವು ರೆಕಾರ್ಡ್ ಮಾಡಿ ವಾಪಸ್ಸು ಕಂಪ್ನಿ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ತುಂಬ ಈಸಿ ಆದಂಥ ಕೆಲಸ. ಎಲಿಜಿಬಿಲಿಟೀಸ್ ನೋಡಿದ್ರೆ ಫ್ರೆಷರ್ಸ್ ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಬಟ್ ಫ್ರೆಷರ್ಸಿಗೆ ಜಾಸ್ತಿ ಇಲ್ಲಿ ಅಪ್ಲೈನ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ನೀವೇನಾದರೂ ಜಸ್ಟ್ 10th ಪಾಸ್ ಆಗಿದ್ದೀನಿ ಅಂದರೂ ಸಾಕಾಗಿರುತ್ತೆ. ಜಾಸ್ತಿ ಓದಿರ್ಬೇಕಂತ ಏನಿಲ್ಲ. 10th ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಕನ್ನಡ ಭಾಷೆ ಚೆನ್ನಾಗಿ ಬಂದರೆ ಸಾಕು. ಬಟ್ ಇಂಗ್ಲೀಷ್ ಸ್ವಲ್ಪನಾದರೂ ಓದೋದಕ್ಕೆ ನೀವು ಬರಬೇಕಾಗಿರುತ್ತೆ. ಯಾಕಂದರೆ ಅವ್ರು ಕಳಿಸೋವಂಥ ಸ್ಕ್ರಿಪ್ಟ್ಗಳು ಕೆಲವೊಂದು ಸಲ ಇಂಗ್ಲೀಷಲ್ಲಿರುತ್ತೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಚೆನ್ನಾಗಿ ಓದೋದಕ್ಕೆ ಬಂದರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಎಕ್ಸ್ಟ್ರಾ ಟ್ಯಾಲೆಂಟ್ಸ್ ಅಥವಾ ಸ್ಕಿಲ್ಸ್ಗಳು ಏನು ಕೂಡ ಇಲ್ಲಿ ನೆಸೆಸಿಟಿ ಇಲ್ಲ. 10th ಪಾಸ್ ಆದರೆ ಸಾಕಾಗಿರುತ್ತೆ. ಇನ್ನು ನೀವು ಒಂದು ಸ್ಟೆಪ್ಪಲ್ಲಿ ಇಲ್ಲಿ ಅಪ್ಲೈನ ಮಾಡೋದಕ್ಕಾಗೋದಿಲ್ಲ. ಅಂದರೆ ಸೆಕೆಂಡರಿ ಆ್ಯಪ್ಸಿಂದ ನಾವಿಲ್ಲಿ ಅಪ್ಲೈನ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಕಂಪ್ನಿಯವರ ವೆಬ್ಸೈಟಿಂದನೇ ನಾವು ಅಪ್ಲೈನ ಮಾಡ್ತಾ ಇದ್ದೀವಿ. ಸೊ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಹೇಗೆ ಅಪ್ಲೈನ ಮಾಡಬೇಕು, ಇನ್ನೆಲ್ಲ ಸ್ಟೆಪ್ಸ್ಗಳಿದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ, ಜೊತೆಗೆ ಕರೆಕ್ಟಾಗಿ ಸ್ಕಿಪ್ ಮಾಡಿದೆ ಫಾಲೋ ಮಾಡಿ ಅದೇ ರೀತಿಯಲ್ಲಿ ನೀವು ಕೂಡ ಅಪ್ಲೈನ ಮಾಡಿ. ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ನೀವು ಹೇಗೆ ಕೆಲಸನ ಮಾಡಬೇಕು, ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಮಿಸ್ ಮಾಡ್ಕೊಬೇಡಿ. ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಡೈರೆಕ್ಟಾಗಿ ನೀವು ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ಬರ್ತಿದ್ದ ಹಾಗೆ ನೋಡಿದ್ರೆ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಬನ್ನಿ. ಸೊ ಇದು ಬಂದು ಅವರ ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರಿಂದ ಅವ್ರಿಗೆ ಅಪ್ಲಿಕೇಶನ್ಸ್ ಫಾಸ್ಟಾಗಿ ರೀಚ್ ಆಗುತ್ತೆ. ಜೊತೆಗೆ ಬೇಗ ನಿಮ್ಮನ್ನ ರಿವ್ಯೂ ಕೂಡ ಮಾಡ್ತಾರೆ ಅವರು. ಇಲ್ಲಿ ಆ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಜೊತೆಗೆ ಕಂಪ್ನಿಯ ರಿಲೇಟೆಡ್ ನಿಮಗೆ ವಿಡಿಯೋ ಕೂಡ ಎಲ್ಲ ಇರುತ್ತೆ. ನೀವು ಅದನ್ನು ಕೂಡ ಬೇಕಾದ್ರೆ ಚೆಕ್ನ ಮಾಡ್ಕೊಬೋದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳು ಗೊತ್ತಾಗುತ್ತೆ, ಎಷ್ಟು ಪರ್ಸೆಂಟೇಜಲ್ಲಿದೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಇನ್ನು ನಾವು ಮೇಯ್ನಾಗಿ ಜಾಬ್ಗೆಲ್ಲಿ ಅಪ್ಲೈನ ಮಾಡಬೇಕು, ಏನು ಸ್ಟೆಪ್ನ ಫಾಲೋ ಮಾಡಬೇಕು ಅಂದರೆ ಇಲ್ಲಿ ಟಾಪಲ್ಲಿ ನಿಮಗೆ ಕೆರಿಯರ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಅಂದರೆ ಇನ್ನೊಂದು ಸೈಟಿಗೆ ಕರ್ಕೊಂಡು ಬರುತ್ತೆ. ಇಲ್ಲಿ ಜಸ್ಟ್ ನೀವು ಹಲೋ ಕೊಟ್ಟರೆ ಇಲ್ಲಿ ಜಾಬ್ ಓಪನಿಂಗ್ಸ್ ಮತ್ತು ಕಂಟಿನ್ಯೂ ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಲ್ಲಿ ಬೆನಿಫಿಟ್ ಏನಿದೆ ಈ ಕಂಪ್ನಿಲಿ ವರ್ಕ್ ಮಾಡೋದನ್ನ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ನಿಧಾನವಾಗಿ ಅದನ್ನು ಚೆಕ್ ಮಾಡ್ಕೊಬೋದು. ಮೇಯ್ನಾಗಿ ನಾನು ನಿಮ್ಗೆ ಏನು ಹೇಳಬೇಕು ಅಂದರೆ ಇಲ್ಲಿ ವಾಟ್ ವಿ ಆಫರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರ ಕಂಪ್ನಿಯಲ್ಲಿ ವರ್ಕ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಫ್ಲೆಕ್ಸಿಬಲ್ ವೇಕೆನ್ಸಿ ಕೊಟ್ಟಿದ್ದಾರೆ. ಸೊ ಇದು ಬಂದು ಫ್ಲೆಕ್ಸಿಬಲ್ ಇರುತ್ತೆ ಗೈಸ್, ನಿಜವಾಗ್ಲೂ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಟೈಮಿಂಗ್ಸ್ ಅಥವಾ ಶೆಡ್ಯೂಲ್ಸ್ ಥರ ಅದು ಇರೋದಿಲ್ಲ. ಸೊ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಇನ್ನು ನಿಮಗೆ ಹೆಲ್ತ್ ಕೇರ್ ಕೂಡ ಕೊಡ್ತಾರೆ. ಓಕೆನಾ, ಹೆಲ್ತ್ ಇನ್ಶೂರೆನ್ಸ್ ಕೂಡ ನಿಮಗೆ ಅವರು ಪ್ರೊವೈಡ್ನ ಮಾಡ್ತಾರೆ ವಿತ್ ಸ್ಯಾಲ್ರಿ. ಇನ್ನು ಪೇಷಂಟ್ಸ್ ಲೀವಿಂಗ್ಸ್ ಕೊಟ್ಟಿರ್ತಾರೆ. ಸೊ ಆಲ್ ನ್ಯೂ ಪಾರ್ಟ್ನರ್ಸ್ ವೆದರ್ಸ್ ಬ್ರಿಂಗ್ಸ್ ಆರ್ ನಾಟ್ ಬ್ರೈಟ್ ಆರ್ ಎಲಿಜಿಬಲ್ ಫಾರ್ ಪೇಡ್ ಲೀವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪೇಡ್ ಲೀವ್ಸ್ನ ಕೊಡ್ತಾರೆ. ನೀವು ರಜಾ ಹಾಕ್ಕೊಂಡ್ರು ಕೂಡ ಆವತ್ತಿನ ಸ್ಯಾಲ್ರಿನ ನಿಮಗೆ ಕೊಡ್ತಾರೆ. ಸೊ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟನ್ನು ನೋಡಿದ್ರೆ ಇನ್ನು ಇಲ್ಲಿ ನಿಮಗೆ ಕೊಟ್ಟಿರೋಂಥದ್ದು ನಿಮಗೆ ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ಗೂ ಕೂಡ ನಿಮಗೆ ಟೈಮ್ ಸಿಗುತ್ತೆ ಅಂತ. ಇನ್ನು ಡ್ರಿಂಕ್ ಅಟ್ ಯೋರ್ ಕ್ಯಾಫಿಟೀರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮಗೆ ಮಿಲ್ಕ್,
ಟಿ ಹೈಬ್ರಿಡ್ ಎಲ್ಲನೂ ಕೂಡ ನಿಮಗೆ ಆಫೀಸ್ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಮನೆಗೆ ಅವರು ಡೆಲಿವರ್ ಮಾಡೋದಿಲ್ಲ. ಅದ್ರ ರಿಲೇಟೆಡ್ ಅಲೋವೆನ್ಸ್ ಏನಿರುತ್ತೆ, ಅಥವಾ ನೀವು ಆಫೀಸಿಗೆ ಬಂದು ವರ್ಕ್ ಮಾಡ್ತಾ ಇದ್ದೀರಾ ಅಕಸ್ಮಾತ್ ಅಂದರೆ ಅಲ್ಲಿ ನಿಮಗೆ ಎಲ್ಲ ಫೆಸಿಲಿಟೀಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ. ಇನ್ನು ವರ್ಕ್ಶಾಪ್ ಕೂಡ ನಿಮಗೆ ಪ್ರೊವೈಡ್ನ ಮಾಡ್ತಾರೆ. ಸೊ ನಿಮಗೆ ಟ್ರಿಪ್ನ ಮಾಡುವಂಥದ್ದು ಅಥವಾ ನಿಮಗೆ ಗೊತ್ತಿಲ್ಲ ಅಂದರೆ ಟ್ರೈನಿಂಗ್ ಕೊಡುವಂಥದ್ದು, ವರ್ಕ್ಶಾಪ್ಸ್ಗಳನ್ನ ಕಂಡಕ್ಟ್ ಮಾಡೋದು ಎಲ್ಲನೂ ಕೂಡ ನಾವಿಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಬೆಸ್ಟ್ ಕಂಪ್ನಿ ಅಂತ ಹೇಳ್ಬೋದು. ತುಂಬಾ ಕಷ್ಟ ಈ ಕಂಪ್ನಿಲಿ ಕೆಲಸಗಳನ್ನ ಸಿಗೋವಂಥದ್ದು. ಯಾಕಂದರೆ ಅಷ್ಟು ಜೆನ್ಯೂನ್ ಆಗಿ ಅಥವಾ ಅಷ್ಟು ಸಿನ್ಸಿಯರ್ ಆಗಿ ಇವ್ರು ಇಲ್ಲಿ ವರ್ಕ್ನ ಮಾಡ್ತಾರೆ. ಅದರಿಂದ ಇಲ್ಲಿ ಕೆಲವೊಂದಷ್ಟು ಅಸೈನ್ಮೆಂಟ್ಸ್ ಇದೆ, ನೀವು ಅದನ್ನು ಕಂಪ್ಲೀಟ್ ಮಾಡಿದ್ರೆ ನೀವು ಈಸಿಯಾಗಿ ಕೆಲಸನ ಮಾಡ್ಬೋದು. ಅಸೈನ್ಮೆಂಟ್ಸಲ್ಲಿ ಏನೆಲ್ಲ ಕ್ವಶನ್ಸ್ ಬರುತ್ತೆ, ಅದಕ್ಕೆ ನೀವೇನೆಲ್ಲ ಆನ್ಸರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಎಂಡ್ವರೆಗೂ ಕಂಪ್ಲೀಟ್ ಆಗಿ ನೋಡಿ. ಇನ್ನು ನೆಕ್ಸ್ಟ್ ಆಪ್ಷನ್, ನೀವು ಇಲ್ಲಿ ಜಾಬ್ ಓಪನಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳನ್ನ ಇಲ್ಲಿ ಅವರು ನಿಮಗೆ ತೋರಿಸ್ತಾರೆ. ಇಲ್ಲಿ ನಿಮಗೆ ಯಾವುದು ಬೇಕು ಅದಕ್ಕೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಅದಕ್ಕೆ ಇಲ್ಲಿ ಆಲ್ ಜಾಬ್ಸ್ ಅಂತ ನೀವು ಕೊಡಬೇಕಾಗಿರುತ್ತೆ, ಅಂದರೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಆವಾಗ ನಿಮಗೆ ಈ ರೀತಿಯಾದಂಥ ಓಪನಿಂಗ್ಸ್ ಬಗ್ಗೆ ತೋರಿಸುತ್ತೆ. ಟೋಟಲ್ ಆಗಿ ಇಲ್ಲಿ 676 ಜಾಬ್ಸ್ಗಳಿಗೆ ಇವ್ರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಎಲ್ಲ ಲ್ಯಾಂಗ್ವೇಜಸ್, ಎಲ್ಲ ಪೋಸ್ಟ್ಗಳು ಅಥವಾ ಎಲ್ಲ ಫೀಲ್ಡ್ಸ್ಗಳಲ್ಲೂ ಏರಿಯಾಗಳಲ್ಲೂ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಸ್ಪೆಸಿಫಿಕ್ ಆಗಿ ಇಲ್ಲಿ ಕಾರ್ನರಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಕಾಣುತ್ತೆ ಅಲ್ವಾ, ಇಲ್ಲಿ ಕನ್ನಡ ಅಂತ ನೀವು ಟೈಪ್ನ ಮಾಡಬೇಕಾಗಿರುತ್ತೆ. ಓಕೆನಾ, ಕನ್ನಡ ಅಂತ ಟೈಪ್ನ ಮಾಡಿದ್ರೆ ನಿಮಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಎಷ್ಟು ಜಾಬ್ಸ್ ಓಪನಿಂಗ್ ಇದೆ ಅಂತ ತೋರಿಸುತ್ತೆ. ಇಲ್ಲಿ ಜಸ್ಟ್ 1 ಇದೆ. ಸೊ ನೀವಿಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಿಂಕ್ ಮೇಲೆ ಅದು ಕನ್ನಡ ಜಾಬ್ಗೆ ಇರುವಂಥ ಫೆಸಿಲಿಟೀಸ್ ಮೇಲೆ ಓಪನ್ ಆಗುತ್ತೆ. ಸೊ ಇದು ಕನ್ನಡ ಜಾಬ್ಸ್ಗಿರುವಂಥ ಓಪನಿಂಗು. ಇದು ಜಾಬ್ ಏನು ಅಂದರೆ ಏನು ಹೇಳ್ತಾರೆ, ಟ್ರಾನ್ಸ್ಕ್ರಿಪ್ಟರ್ ಆಗಿ ಇಲ್ಲಿ ವರ್ಕ್ನ ಮಾಡುವಂಥದ್ದು ಜಾಬ್ ಬಗ್ಗೆ, ಅಥವಾ ಈ ರೋಲಲ್ಲಿ 2 to 3 ರೋಲ್ಸ್ಗಳಿಗೆ ಹೈರಿಂಗ್ನ ಮಾಡ್ತಿದ್ದಾರೆ. ಕನ್ನಡ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಹೇಳ್ಕೊಡ್ತೀನಿ. ಪ್ಲೀಸ್ ಗಮನ ಇಟ್ಟು ಸ್ಕಿಪ್ ಮಾಡಿದೆ ನೋಡಿ, ಅದರಿಂದ ನಿಮಗೆ ರೋಲ್ ಏನು ಅನ್ನೋದು ಅರ್ಥ ಆಗುತ್ತೆ. ಆಮೇಲೆ ಯಾವ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು, ಟೆಸ್ಟ್ ಯಾವುದ್ರ ಮೇಲೆ ಇರುತ್ತೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೀವು ಫಸ್ಟ್ನೇದಾಗಿ ನೋಡಿದ್ರೆ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ, ಆಮೇಲೆ ಸ್ಕಿಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ನೀವಿಲ್ಲಿ ವಾಟ್ ವಿಲ್ ಯು ಡೂ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಏನು ಕೆಲಸಗಳನ್ನ ಮಾಡ್ತಿದ್ದೀರಾ, ಯಾವ ರೋಲ್ಸ್ಗಳಿದೆ ಕನ್ನಡ ಭಾಷೆಯಲ್ಲಿ ಮಾಡೋದಕ್ಕೆ ಅಂತ ಹೇಳಿದ್ರೆ, ಆಸ್ ಪಾರ್ಟ್ ಆಫ್ ಅವರ್ ಲಿಜುಕೆ ಪ್ರಾಜೆಕ್ಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಮೇ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಕೊಟ್ಟಿರೋಂಥ ಇಷ್ಟು ಲಿಸ್ಟಲ್ಲಿ ನೀವು ಯಾವ ರೋಲ್ನ ಬೇಕಾದರೂ ತೊಗೊಳ್ಬೋದು. ಓಕೆನಾ, ಸೊ ಅಲ್ಲಿ ಯಾವುದಕ್ಕೆ ವೇಕೆನ್ಸಿ ಇದೆ ಅಂತಾರೆ ಅದರಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಅನಾಮಿಟಿಕ್ ಆಗಿರ್ಬೋದು, ಟ್ರಾನ್ಸ್ಕ್ರಿಪ್ಟರ್ ಆಗಿರ್ಬೋದು, ಇವ್ಯಾಲ್ಯೂಯೇಟರ್ ಆಗಿರ್ಬೋದು, ಅಥವಾ ವಾಯ್ಸ್ ರೆಕಾರ್ಡರ್, ಕಂಟೆಂಟ್ ಕ್ರಿಯೇಟರ್, ಲೊಕೇಶನು, ಆಡಿಯೋ, ವಿಡಿಯೋ, ಇಮೇಜ್, ಸೆನ್ಸಸ್ ಆರ್ ವರ್ಡ್ಸ್, ಈ ರೀತಿಯ ಕೆಲಸಗಳು ಅಥವಾ ರೂಲ್ಸ್ಗಳಿಗೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅನಾಮಿಟಿಕ್ ಅಂದರೆ ಅದೇ ಅವ್ರು ಕೊಟ್ಟಿರೋಂಥ ಇಮೇಜಲ್ಲಿ ನೀವು ರೋಬೋಟಿಕ್ ಅಲ್ಲ, ಕರೆಕ್ಟಾಗಿದೆಯಾ ಇಲ್ವಾ ಅದು ಏನು, ಎಕ್ಸಾಂಪಲ್ ಸೈಕಲ್ನ ಕೊಟ್ಟು ಅದೇನು ಅಂದರೆ ನೀವು ಸೈಕಲ್ ಅಂತ ಟೈಪ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ AI ಟ್ರೈನ್ ಮಾಡೋದಕ್ಕೆ. ಬಟ್ ನೀವು ಕನ್ನಡ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ನ ಮಾಡ್ತಿರೋದ್ರಿಂದ ಕನ್ನಡದಲ್ಲೇ ಬರೆದು ಕಳಿಸ್ಬೇಕಾಗಿರುತ್ತೆ. ನೀವು ಯಾವ ಆ್ಯಪ್ಸ್ನ ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಕನ್ನಡ ಭಾಷೆಯಲ್ಲಿ ನೀವು ಬರಿಬೇಕಾಗಿರುತ್ತೆ. ಇನ್ನು ಟ್ರಾನ್ಸ್ಕ್ರಿಪ್ಟರ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ವಾಯ್ಸ್ ರೆಕಾರ್ಡರ್ ಅಂದರೆ ಅವರು ಕಳಿಸಿರೋವಂಥ ಸ್ಕ್ರಿಪ್ಟ್ಗಳನ್ನ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಅವ್ರಿಗೆ ವಾಪಸ್ ಕಳಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಷ್ಟೆಲ್ಲ ಜಾಬ್ಗಳು ಕನ್ನಡ ಭಾಷೆಯಲ್ಲಿದೆ ಅಂತ ಹೇಳಿದ್ದಾರೆ. ಇನ್ನು ಆಲ್ ಟಾಸ್ಕ್ ಆರ್ ರಿಮೋಟ್, ಪರ್ಫಾರ್ಮ್ಸ್ ಥ್ರೂ ಆಲ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅವೈಲಬಲ್ 24/7 ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದನ್ನು ನೀವು ಎಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. 24/7 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಟೈಮಿಂಗ್ಸೇ ಇಲ್ಲ. 24/7 ನಿಮಗೆ ಯಾವಾಗ ಫ್ರೀ ಆಗುತ್ತೆ, ಮಾರ್ನಿಂಗ್, ನೈಟ್, ಆಫ್ಟರ್ನೂನ್, ಈವ್ನಿಂಗ್ ಯಾವಾಗ ಫ್ರೀ ಆಗುತ್ತೆ ಆವಾಗ ನೀವು ಇಲ್ಲಿ ಮಾಡ್ಬೋದು ಅಂತ ಹೇಳಿದ್ದಾರೆ. ದಿಸ್ ಆಪರ್ಚುನಿಟಿ ಇಸ್ ಆಫರ್ ಫಾರ್ ಫ್ರೀಲಾನ್ಸಿಂಗ್ ಅಂಡರ್ ಕಾಮರ್ಸ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಕಮರ್ಷಿಯಲ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಫ್ರೀಲಾನ್ಸಿಂಗ್ ವರ್ಕ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ, ನೀವು ಯಾವಾಗ ಫ್ರೀ ಆಗ್ತೀರಾ ಆವಾಗ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ನಿಮಗೆ ವಿ ಆರ್ ಲುಕಿಂಗ್ ಫಾರ್ ಕ್ಯಾಂಡಿಡೇಟ್ಸ್ ವಿತ್ ದ ಫಾಲೋಯಿಂಗ್ ಕ್ವಾಲಿಫಿಕೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾದಂಥ ಕ್ಯಾಂಡಿಡೇಟ್ಸ್ನ ಹುಡುಕ್ತಿದ್ದಾರೆ ಅಂತ ಅವರು 3 ಪಾಯಿಂಟ್ಸಲ್ಲಿ ಕೊಟ್ಟಿದ್ದಾರೆ. ಆ ಸ್ಕಿಲ್ಸ್ ಅಥವಾ ಆ ಪಾಯಿಂಟ್ಸ್ ನಿಮ್ಮಲ್ಲಿದೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಫ್ಲೂಯೆಂಟ್ ಇನ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ
ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಿಮಗೆ ಇಂಗ್ಲೀಷಲ್ಲಿ ಓದೋದಕ್ಕೆ ಸ್ವಲ್ಪ ಆದರೂ ಬರೆಯೋದಕ್ಕೆ, ಅಂದರೆ ಇಂಗ್ಲೀಷ್ ಏನಕ್ಕೆ ಅಂದರೆ ಕೆಲವೊಂದು ಟೈಮ್ಸಲ್ಲಿ ಅಥವಾ ಕೆಲವೊಂದು ರೋಲ್ಸ್ಗಳಲ್ಲಿ ಇಂಗ್ಲೀಷ್ ಕೂಡ ಬೇಕಾಗುತ್ತೆ. ಸೊ ನಿಮಗೆ ಇಂಗ್ಲೀಷ್ ಸ್ವಲ್ಪನಾದರೂ ಓದೋದಕ್ಕೆ ಬರೆಯೋದಕ್ಕೆ ಬರಲೇಬೇಕಾಗಿರುತ್ತೆ. ಅದರಿಂದ ಸ್ವಲ್ಪ ಆದರೂ ನಮ್ಗೆ ಓದೋಕ್ಕೆ ಬರೆಯೋದಕ್ಕೆ ಬರುತ್ತೆ ಅಂದರೆ ನೀವು ಇಲ್ಲಿ ಅಪ್ಲೈನ್ ಮಾಡ್ಬೋದು. ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಮೊಬೈಲ್ನ ಅಥವಾ ಮೊಬೈಲಲ್ಲ ಲ್ಯಾಪ್ಟಾಪ್ನ ಯೂಸ್ ಮಾಡೋದಕ್ಕೆ ಮಟ್ಟೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡ್ರೇಟರಿ ಅಂತ ಕೊಟ್ಟಿದ್ದಾರೆ. ಸೊ ಇದಿದ್ರೆ ಓಕೆ, ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ಪಾಯಿಂಟ್ಸ್ಗಳು ಯಾವುದು ಅಂದರೆ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಅನಾಲಿಟಿಕ್ಸ್ ಆರ್ ಕಂಟೆಂಟ್ ರೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಡೇಟಾ ಅನಾಲಿಟಿಕ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಕಂಟೆಂಟ್ ರೇಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಇದ್ರೂ ಕೂಡ ಪ್ಲಸ್ ಆಗುತ್ತೆ. ಬಟ್ ಮ್ಯಾಂಡೇಟ್ರಿ ಇಲ್ಲ, ಇರಲೇಬೇಕು ಅನ್ನೋದು ಏನೂ ಇಲ್ಲ. ಓಕೆನಾ. ಇನ್ನು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಏನೇನೆಲ್ಲ ಇರಬೇಕು ಅಂದರೆ ಟು ಪ್ರೊಸೀಡ್ ಇನ್ ಅವರ್ ಪ್ರಾಜೆಕ್ಟ್ ಯು ವಿಲ್ ನೀಡ್, ನಮ್ಮ ಪ್ರಾಜೆಕ್ಟ್ಸ್ ಅಥವಾ ನಮ್ಮ ಜೊತೆ ನೀವು ಕೆಲಸ ಮಾಡಬೇಕಂದ್ರೆ ಇವುಗಳೆಲ್ಲ ನಿಮ್ಮ ಹತ್ರ ಇರಬೇಕಾಗಿರುತ್ತೆ ಅಂತ ಕೇಳಿದ್ದಾರೆ. ಇನ್ನು ಮಿನಿಮಮ್ 4 GB ರ್ಯಾಮ್ ಇರಬೇಕಾಗಿರುತ್ತೆ. ಮೈಕ್ರೋಫೋನ್ ಆರ್ ವೆಬ್ ಕ್ಯಾಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಏನಾದ್ರು ಲ್ಯಾಪ್ಟಾಪ್ ಇತ್ತು ಅಂದರೆ ವೆಬ್ ಕ್ಯಾಮ್ ಇದ್ದೇ ಇರುತ್ತೆ. ಮೈಕ್ರೋಫೋನ್ ಒಂದು ನೀವು ತೊಗೊಬೇಕಾಗಿರುತ್ತೆ ಕಮ್ಮಿಯಲ್ಲಿ, ತೀರಾ ಲೈಕ್ 400 500 ಅಥವಾ 200 ಈ ರೀತಿ ರೇಂಜಲ್ಲೂ ಒಂದು ಮೈಕ್ರೋಫೋನ್ಸ್ ಅಥವಾ ಬರುತ್ತೆ ಹೆಡ್ಸೆಟ್ಸ್ಗಳು. ನೀವು ಅದನ್ನು ಪ್ರಿಫರ್ ಮಾಡಬೇಕು. ಒಳ್ಳೆ ಕ್ವಾಲಿಟಿದ ಬೇಕು ಅಂತ ಅವ್ರಿಂದ ಏನು ಕೇಳ್ತಾ ಇಲ್ಲ, ಯಾಕಂದರೆ ರೆಕಾರ್ಡಿಂಗ್ ಮಾಡೋದಕ್ಕೆ ಅಥವಾ ಟ್ರಾನ್ಸ್ಕ್ರಿಪ್ಟ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ, ವಾಯ್ಸ್ ತುಂಬ ಕ್ಲಾರಿಟಿ ಇರುತ್ತೆ ಅಂತ ಅಷ್ಟೇ. ಸೊ ನಿಮ್ಗೆ ಏನಾದ್ರು ಬೇಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಬಜೆಟ್ ಫ್ರೆಂಡ್ಲಿ ಯಾವುದಿದೆ ಅದನ್ನು ಅಥವಾ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಆಪ್ಷನ್ಸ್ ಏನಿದೆ, ವಿಂಡೋ 10 ಆರ್ ಹೈಯರ್ ಇರಬೇಕು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ವಿಂಡೋ 10 ಅಥವಾ ಜಾಸ್ತಿ ಇರಬೇಕಾಗಿರುತ್ತೆ. ಏನಾದರೂ ನೀವು ಲೈಕ್ MAC OSನ ಯೂಸ್ ಮಾಡ್ತಾ ಇದ್ರಿ ಅಂದರೆ 13 ಇರಬೇಕು ವರ್ಷನ್ ಆರ್ ಹೈಯರ್ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ OS ಅಪ್ಡೇಟ್ಸ್ ಇನ್ಕ್ಲೂಡ್ಸ್ ಆ್ಯಂಡ್ ಸಪೋರ್ಟ್ಸ್ ಬೈ ದ ವೆಂಡರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಪ್ಡೇಟೆಡ್ ಇನ್ಸ್ಟ್ರಕ್ಷನ್ಸ್ ಅಥವಾ ಸಪೋರ್ಟ್ಸ್ಗಳು ವೆಂಡರ್ಸ್ ಕಡೆಯಿಂದ ಇರಬೇಕು ಅಂತ ಕೇಳಿದ್ದಾರೆ. ಇನ್ನು ಕಾಂಪ್ಲಿಮೆಂಟರಿ ಅವ್ರು ಇದು ಕೇಳಿದ್ರೆ ಸ್ಟ್ಯಾಂಡರ್ಡ್ ಇಂಟರ್ನೆಟ್ ಕನೆಕ್ಷನ್ಸ್ ಇರಬೇಕು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು, ಅದು ವಿಂಡೋ 10 ಅಥವಾ ಜಾಸ್ತಿ ಆಗಿರಬೇಕು, ಒಂದು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಹೆಡ್ಫೋನ್ಸ್ ಇರಬೇಕು. ಇಷ್ಟೇ ಪಾಯಿಂಟ್ಸ್, 3 ಪಾಯಿಂಟ್ಸ್ ನಿಮಗೆ. ಇದು ಎಲ್ಲ ಕೆಲಸಕ್ಕೂ ಅಲ್ಲ, ನೀವು ಜಸ್ಟ್ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತೀವಿ ಅಂದರೆ ನಿಮಗೆ ಲ್ಯಾಪ್ಟಾಪ್ ನೆಸೆಸಿಟಿನೇ ಇರೋದಿಲ್ಲ. ಅದು ನೆಕ್ಸ್ಟ್ ಪಾಯಿಂಟ್, ಅದು ಕೂಡ ಇದೆ, ನಾನು ಅದನ್ನು ಎಕ್ಸ್ಪ್ಲೇನ್ನ ಮಾಡ್ತೀನಿ. ಇಲ್ಲಿ ನೀವು ಏನಾದ್ರು ಬೇರೆ ರೋಲ್ಸ್ಗಳು ಲೈಕ್ ಟ್ರಾನ್ಸ್ಕ್ರಿಪ್ಟರ್ ಆಗಿರ್ಬೋದು ಅಥವಾ ಬೇರೆ ಕಂಟೆಂಟ್ ರೈಟಿಂಗ್ ಅಥವಾ ಕಂಟೆಂಟ್ ಎಡಿಟಿಂಗಲ್ಲಿ ಮಾಡ್ತೀವಿ ಅಂದರೆ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು, ಹೆಡ್ಸೆಟ್ ಇರಬೇಕು, ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಕೇಳಿದ್ದಾರೆ. ಸೊ ನಿಮ್ಮ ಹತ್ರ ಸ್ಟೇಬಲ್ ಹಾಟ್ಸ್ಪಾಟಲ್ಲೇ ಅನ್ಲಿಮಿಟೆಡ್ ಡೇಟಾ ಅಥವಾ ನೆಟ್ವರ್ಕ್ ಸಿಗುತ್ತೆ ಅಂದರೆ ಓಕೆ, ಸಪ್ರೇಟಾಗಿ ತೊಗೊಬೇಕು ಅಂದರೆ ಏನೂ ನೆಸೆಸಿಟಿ ಇರೋದಿಲ್ಲ. ಇನ್ನು ಫಾರ್ ಆಡಿಯೋ ಕಲೆಕ್ಟಿಂಗ್ ಪ್ರಾಜೆಕ್ಟ್ಸ್ ಒನ್ಲಿ, ನಾನು ನಿಮ್ಗೆ ಹೇಳಿದ್ನಲ್ಲ ಆಡಿಯೋ ರೆಕಾರ್ಡಿಂಗ್ ರಿಲೇಟೆಡ್ ಪ್ರಾಜೆಕ್ಟ್ಸ್ನ ಏನಾದ್ರು ನೀವು ಮಾಡ್ತೀರಂತ ಆ ಜಾಬ್ನ ನೀವು ಸೆಲೆಕ್ಟ್ನ ಮಾಡಿಕೊಂಡ್ರೆ ನಿಮ್ಮ ಹತ್ರ ಏನಿರಬೇಕು ಅಂತ ಕೇಳಿದ್ರೆ ಮೊಬೈಲ್ ಫೋನ್ ವಿತ್ ಆಂಡ್ರಾಯ್ಡ್ OS ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ನಿಮ್ಮ ಹತ್ರ ಬರೀ ಒಂದು ಲೈಕ್ ಮೊಬೈಲ್ ಇದೆ ಅಂದರೆ ಸಾಕಾಗಿರುತ್ತೆ, ಅದು ಆಂಡ್ರಾಯ್ಡೇ ಆಗಿರಬೇಕು. ಐಫೋನ್ಗಳು ವರ್ಕ್ ಆಗೋದಿಲ್ಲ ಈ ಪ್ರಾಜೆಕ್ಟ್ಸ್ಗೆ. ನೀವು ಆಂಡ್ರಾಯ್ಡಲ್ಲೂ ರೆಕಾರ್ಡ್ ಮಾಡಿ ಕಳಿಸಿದ್ರೆ ಸಾಕಾಗಿರುತ್ತೆ. ಆಂಡ್ರಾಯ್ಡ್ ಫೋನ್ ಬಿಟ್ಟರೆ ನಿಮ್ಗೆ ಇನ್ನೇನು ಬೇಕಾಗಿದ್ದಾರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತೆ ಮೆನ್ಷನ್ ಮಾಡಿ ಇಲ್ಲಿ ಟ್ಯಾಬ್ಲೆಟ್ಸ್ ಆರ್ iOS ಡಿವೈಸ್ ಆರ್ ನಾಟ್ ಸಪೋರ್ಟಿವ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ನಿಮಗೆ ಆಂಡ್ರಾಯ್ಡೇ ಇರಬೇಕು, ಐಫೋನ್ಸ್ ಯೂಸ್ ಆಗೋದಿಲ್ಲ ಅಂತ. ಇನ್ನು ಔ ಟು ಅಪ್ಲೈ ಅಂತ ನೋಡಿದ್ರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕ್ಲಿಕ್ ಅಪ್ಲೈ ಫಾರ್ ದಿಸ್ ಜಾಬ್ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದ್ರು ಈ ಜಾಬಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿ ಕ್ಲಿಕ್ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ಆಮೇಲೆ ನಾವು ಇಲ್ಲಿ ಕೆಳಗೆ ಕೊಟ್ಟಿರೋಂಥ ಇನ್ಸ್ಟ್ರಕ್ಷನ್ಸ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಮೊದಲನೇದು ನೋಡಿದ್ರೆ ಇಂಪಾರ್ಟೆಂಟ್ ನೋಟ್, ಸೈಡ್ AI ಡಸ್ ನಾಟ್ ಹೈಯರ್ ಥ್ರೂ ಥರ್ಡ್ ಪಾರ್ಟೀಸ್ ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಾವು ಯಾವುದೇ ಸೆಕೆಂಡರಿ ಆ್ಯಪ್ಸ್ಗಳ ಜೊತೆ ಅಥವಾ ಥರ್ಡ್ ಪಾರ್ಟಿ ಆ್ಯಪ್ಸ್ ಇಂದ ಅಪ್ಲೈನ ಮಾಡ್ತಾ ಇಲ್ಲ, ಇದು ಕಂಪ್ಲೀಟ್ಲಿ ಕಂಪ್ನಿಯ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ಅದನ್ನೇ ಅವರು ಕೂಡ ಮೆನ್ಷನ್ನ ಮಾಡಿರೋದು, ನಾವು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸಿಂದ ನಾವು ತೊಗೊಳೋದಿಲ್ಲ, ಲೈಕ್ ಹೈಯರಿಂಗ್ ಅಥವಾ ರೆಸ್ಯೂಮ್ಸ್ನ ತೊಗೊಳೋದಿಲ್ಲ, ನಾವು ನಮ್ಮ ವೆಬ್ಸೈಟಿಂದನೇ ತೊಗೊತೀವಿ ಅಂತ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀಡ್ ಹೆಲ್ಪ್ ಅಂತ ಕೊಟ್ಟು ಈ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಮೇಯ್ನಾಗಿ ಇಲ್ಲಿ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ ಅಂದರೆ
ನೀವು ಇಲ್ಲಿ ನೋಡ್ಬೋದು, ಟು ದಿಸ್ ಎಫೆಕ್ಟಿವ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಆರ್ ಅಗ್ರಿ ಪ್ರೊವೈಡ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ವೆರಿಫೈ ರಿಸರ್ನಲ್ ರಿಕ್ವೈರ್ಡ್ ಬೈ ದ ಕಂಪನಿ ಟು ವೆರಿಫೈ ದೇರ್ ಐಡೆಂಟಿಫಿಕೇಶನ್ ಆ್ಯಂಡ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಹೇಗೆ ಹೈಯರಿಂಗ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ ಬರುತ್ತೆ, ಬಟ್ ಇದೇನು ಅಷ್ಟು ನೆಸೆಸಿಟಿ ಇಲ್ಲ. ಸೊ ಇಲ್ಲಿ ಜಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಕ್ವೆಶನ್ಸ್ಗಳ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ಆನ್ಸರ್ನ ಮಾಡಬೇಕಾಗಿರುತ್ತೆ. ಸೊ ಪ್ಲೀಸ್ ಗಮನ ಇಟ್ಟು ಕರೆಕ್ಟಾಗಿ ಇಲ್ಲಿ ಆನ್ಸರ್ನ ಮಾಡಿ. ಮೊದಲನೇ ಕ್ವೆಶನ್ಸ್ ನೋಡಿದ್ರೆ ನಿಮಗೆ ಜಸ್ಟ್ ಆಮೇಲೆ ಡು ಯು ಹ್ಯಾವ್ ಎನ್ ಆಂಡ್ರಾಯ್ಡ್ ಫೋನ್ ಯು ಕುಡ್ ಯೂಸ್ ಫಾರ್ ದಿಸ್ ರೆಕಾರ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಫೋನ್ ಇದೆಯಾ ರೆಕಾರ್ಡಿಂಗ್ನ ಮಾಡೋದಕ್ಕೆ ಅಂತ ಕೇಳಿದ್ದಾರೆ. ಸೊ ಎಸ್ ಅಂತಲೇ ಕೊಡಬೇಕು. ಅದಾದಮೇಲೆ ಡು ಯು ಹ್ಯಾವ್ ಅ ನೇಟಿವ್ ಲೆವೆಲ್ ಆಫ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ನೇಟಿವ್ ಲೆವೆಲ್ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬಂದರೆ ಮಾತ್ರ ಇಲ್ಲಿ ಅಪ್ಲೈನ ಮಾಡೋಕ್ಕಾಗೋದು. ಸೊ ಇಲ್ಲಿ ಅದಕ್ಕೂ ಕೂಡ ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ನ ಮಾಡಿದ್ರೆ ವಾಟ್ ಈಸ್ ಯೋರ್ ಲೆವೆಲ್ ಆಫ್ ಪ್ರೊಫೆಷನಲ್ಸ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಲೆವೆಲ್ ಆಫ್ ಪ್ರೊಫೆಷ್ನಲ್ ಏನಿದೆ ಇಂಗ್ಲೀಷಲ್ಲಿ ನೀವು ಅದನ್ನು ಹಾಕ್ಬೋದು. ನೀವು ನಂಬರಲ್ಲೂ ಕೂಡ ಹಾಕಿ ಅಥವಾ ಲೆಟರ್ಸಲ್ಲೂ ಕೂಡ ಹಾಕಿ. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಇರೋದು 9 ಅಂತ ಹಾಕ್ಬೋದು. ಇಲ್ಲಿ ನಂಬರ್ಸ್ ವರ್ಕ್ ಆಗ್ತಾ ಇಲ್ಲ. ಸೊ ಫ್ಲೂಯೆಂಟ್ ಅಂತ ನೀವು ಹಾಕ್ಬೋದು, ಅಥವಾ ಗುಡ್ ಅಂತ ಹಾಕ್ಬೋದು, ಅಥವಾ ಪ್ರೊಫೆಷ್ನಲ್ ಅಂತ ಹಾಕ್ಬೋದು. ನಿಮಗೆ ಏನು ಅನಿಸುತ್ತೆ ಹಾಕ್ಬೋದು ಅಂತ ನೀವು ಅದನ್ನು ಇಲ್ಲಿ ಹಾಕ್ಬೋದಾಗಿರುತ್ತೆ. ನಾನಿಲ್ಲಿ ಫ್ಲೂಯೆಂಟ್ ಆ್ಯಂಡ್ ಪ್ರೊಫೆಷ್ನಲ್ ಅಂತ ಹಾಕ್ತಾ ಇದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಅದನ್ನು ನೀವಿಲ್ಲಿ ಹಾಕ್ಬೋದು, ಅಥವಾ ಸೇಮ್ ಆ್ಯಸ್ ಇಟ್ ಈಸ್ ನಾನು ಹೇಗೆ ಹಾಕಿದ್ದೀನಿ ಹಾಗೆ ಫ್ಲೂಯೆಂಟ್ ಆ್ಯಂಡ್ ಪ್ರೊಫೆಷ್ನಲ್ ಅಂತಲೂ ಕೂಡ ನೀವು ಹಾಕ್ಬೋದು. ಜಸ್ಟ್ ಅ ಮಿನಿಟ್. ಪ್ರೊಫೆಷ್ನಲ್ ಅಂತ ಹಾಕ್ಬಿಡಿ. ಫ್ಲೂಯೆಂಟ್ ಆ್ಯಂಡ್ ಪ್ರೊಫೆಷ್ನಲ್ ಅಂತ ಹಾಕ್ಬೋದು. ಇಲ್ಲ ನಿಮಗೆ ಏನು ಹಾಕ್ಬೇಕು ಅನ್ಸುತ್ತೆ ಅದನ್ನು ಕೂಡ ಹಾಕ್ಬೋದು. ನನ್ನ ಕೀಬೋರ್ಡ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಸೊ ಅದಕ್ಕೆ ಡಿಲೇ ಆಯಿತು. ವಾಟ್ ಈಸ್ ಯೋರ್ ನ್ಯಾಷನಾಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಇಂಡಿಯಾ ಅಂತಲೇ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಜಸ್ಟ್ ನೀವು ಟೈಪ್ನ ಮಾಡ್ಬೋದು, ಇಲ್ಲಾಂದರೆ ಅದೇನು ತೋರಿಸುತ್ತೆ ಆಪ್ಷನ್ಸ್ ಅದನ್ನು ಕೂಡ ಸೆಲೆಕ್ಟ್ನ ಮಾಡ್ಕೊಬೋದು. ನಾನಿಲ್ಲಿ ಜಸ್ಟ್ ಟೈಪ್ನ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಕೆಳಗೆ ನೀವು ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಮತ್ತೆ ನಿಮ್ಮ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಕೇಳುತ್ತೆ. ಅಲ್ಲಿ ನೀವು ಜಸ್ಟ್ ಇಂಡಿಯಾ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಮ ಇನ್ಫಾರ್ಮೇಷನ್ಸ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ನೋಡಿದ್ರೆ ನಿಮ್ಮ ನೇಮ್, ನಿಮ್ಮ ಲಾಸ್ಟ್ ನೇಮ್ ಅಂದರೆ ನಿಮ್ಮ ಸರ್ ನೇಮ್ ಏನಾದರೂ ಇದ್ದರೆ ಆ ಸರ್ ನೇಮ್ನ ಹಾಕಬೇಕಾಗಿರುತ್ತೆ. ಆಮೇಲೆ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಯಾವ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ವಾಟ್ಸಪ್ ಅಥವಾ ಇನ್ಕಮಿಂಗ್ ಔಟ್ಗೋಯಿಂಗ್ ಇದೆ ಅದನ್ನು ಕೊಡಬೇಕಾಗಿರುತ್ತೆ. ಅದನ್ನೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಾದಮೇಲೆ ನಿಮ್ಮ ರೆಸ್ಯೂಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ರೆಸ್ಯೂಮ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಬೇಕಾದ್ರೂ ಅಪ್ಲೋಡ್ನ ಮಾಡ್ಬೋದು, ಅಥವಾ ಅಡಿಷ್ನಲ್ ಫೈಲ್ಸ್ ಏನಾದರೂ ನಿಮಗೆ PDF ಫಾರ್ಮಲ್ಲಿ ಇದ್ದರೆ ಮಾತ್ರ ಇಲ್ಲಿ ಅಪ್ಲೋಡ್ನ ಮಾಡೋಕ್ಕಾಗೋದು. ಸೊ ಅಥವಾ ಡಾಕ್ಯುಮೆಂಟ್ ಫಾರ್ಮಲ್ಲಿ ಇದ್ದರೆ ಮಾತ್ರ ಅಪ್ಲೋಡ್ನ ಮಾಡೋಕ್ಕಾಗೋದು. ಅದನ್ನು ಚೆಕ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ನ ಮಾಡಿ. ಜಸ್ಟ್ ಇಲ್ಲಿ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಿಮ್ಮ ಸೇವ್ ಮಾಡಿರೋ ಅಂಥ ಡಾಕ್ಯುಮೆಂಟ್ಸ್ ಇಲ್ಲಿ ತೋರಿಸೋ ಹೋಗುತ್ತೆ. ಅದರಲ್ಲಿ ನಿಮಗೆ ಅಪ್ಡೇಟೆಡ್ ರೆಸ್ಯೂಮ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಇದು ಅಪ್ಲೋಡ್ ಆಗುತ್ತೆ. ಸೊ ಸ್ವಲ್ಪ ಇಲ್ಲಿ ವೇಟ್ ಮಾಡಿದ್ರೆ ಅದು ಅಪ್ಲೋಡ್ ಆಗಿ ತೋರಿಸುತ್ತೆ. ಆಮೇಲೆ ಜಸ್ಟ್ ಹಾಗೆ ಕೆಳಗೆ ಬಂದರೆ ಇಲ್ಲಿ ಕವರ್ ಲೆಟರ್ನ ಬರೆಯೋದಕ್ಕೆ ಕೇಳಿದ್ದಾರೆ. ನಿಮಗೇನಾದ್ರು ಕವರ್ ಲೆಟರ್ ಬರಿಬೇಕು ಅನಿಸಿದ್ರೆ ಬರಿಬೋದು, ಇಲ್ಲಾಂದರೆ ಏನೂ ನೆಸೆಸಿಟಿ ಇಲ್ಲ. ಇಲ್ಲಿ ಎರಡಕ್ಕೂ ನೀವು ಟಿಕ್ನ ಕೊಟ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್, ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ವಿ ವಿಲ್ ಬಿ ರೀಚಿಂಗ್ ಇಟ್ ಶಾರ್ಟ್ಲಿ ಗೆಟ್ ಸಮ್ ಒನ್ ಹೂ ಕ್ಯಾನ್ ರೆಕಮೆಂಡ್ ಯು ಅಂತ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಸ್ಕ್ರೋಲ್ ಡೌನ್ ಮಾಡಿ ಮತ್ತೆ ಇಲ್ಲಿ ಇವೆರಡಕ್ಕೂ ಕೂಡ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಜಸ್ಟ್ ಅ ಮಿನಿಟ್. ಓಕೆ, ಇದಾದ ಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ಫಾರ್ಮಲ್ಲಿ ನೀವು ಇಲ್ಲಿ ನೋಡ್ಕೊಬೋದು ಅದು ಹೇಗೆ ಬರುತ್ತೆ ಅಂತ. ನೀವು ಇದ್ರ ಮಾಡಿಕೊಂಡ್ರೆ ಓಕೆ. ಇದಾದಮೇಲೆ ಇವರ ಕಡೆಯಿಂದ ನಿಮಗೆ ಒಂದು ಇಮೇಲ್ ರಿಸೀವ್ ಆಗುತ್ತೆ. ನೀವು ಯಾವ ಇಮೇಲ್ ಕೊಟ್ಟಿರ್ತೀರಲ್ವಾ ಆ ಇಮೇಲ್ ರಿಸೀವ್ ಆಗುತ್ತೆ. ಅದರಲ್ಲಿ ನೀವು ನಿಮ್ಮ ಅಸೈನ್ಮೆಂಟ್ನ ತೊಗೊಳ್ಬೇಕಾಗಿರುತ್ತೆ. ಅಸೈನ್ಮೆಂಟ್ ಹೇಗಿರುತ್ತೆ ಅಂದರೆ ಅಲ್ಲಿ ನಿಮಗೆ ಡೀಟೇಲಾಗಿ ಕೊಟ್ಟಿರ್ತಾರೆ ಏನು ಮಾಡಬೇಕು ಅಂತ. ನಾನು ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ನ ಮಾಡಿಬಿಡ್ತೀನಿ, ಯಾಕಂದರೆ ನನಗಿನ್ನೂ ಇಮೇಲ್ ಬಂದಿಲ್ಲ. ಅದರಿಂದ ನಾನು ಹೇಗೆ ಬರುತ್ತೆ ಅಂತ ಶಾರ್ಟಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ನಿಮಗೆ ಏನಾದ್ರು ನಾನು ತೋರಿಸ್ಕೊಡ್ಬೇಕು ವಿಡಿಯೋದಲ್ಲಿ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಮಾಡಿ, ನಾನು ಡೀಟೇಲಾಗಿ ಅದರ ರಿಲೇಟೆಡ್
ವಿಡಿಯೋನ ಮಾಡ್ತೀನಿ. ಮೊದಲನೇದಾಗಿ ನಿಮಗೆ ಕನ್ನಡ ಇಂಗ್ಲಿಷ್ ಎರಡರದ್ದು ಅಸೈನ್ಮೆಂಟ್ನ ಬರೆಯೋದಕ್ಕೆ ಕೇಳ್ತಾರೆ. ಅದಾದಮೇಲೆ ಲೈಕ್ ಟೈಪಿಂಗ್ದನ್ನ ಅಂದರೆ ಸ್ಮಾಲ್ ಟೆಸ್ಟ್ ರೀತಿ ಕೊಡ್ತಾರೆ. ಲೈಕ್ 1-5 ಎಷ್ಟಾಗುತ್ತೆ, ಮಧ್ಯದಲ್ಲಿ ಗ್ಯಾಪ್ ಎಷ್ಟಿದೆ, ಆ ರೀತಿ ರಿಲೇಟೆಡ್ ಕಾಮನ್ ಕ್ವೆಶನ್ಸ್ನ ಕೇಳ್ತಾರೆ. ನೀವು ಅದನ್ನು ಈಸಿಯಾಗಿ ಮಾಡ್ಕೊಬೋದು. ಬೇಕಾದ್ರೆ ನೀವು ಅದಕ್ಕೆ ChatGPT ಕೂಡ ಯೂಸ್ ಮಾಡ್ಕೊಬೋದು. ಇಂಗ್ಲೀಷ್ ಮತ್ತು ಕನ್ನಡದ ಟೆಸ್ಟ್ ಅಸೈನ್ಮೆಂಟ್ಸ್ ಹೇಗಿರುತ್ತೆ ಅಂದರೆ, ಅವರು ಒಂದು ರೆಕಾರ್ಡಿಂಗ್ನ ಕೊಟ್ಟಿರ್ತಾರೆ. ಅದನ್ನು ನೀವು ಕಂಪ್ಲೀಟಾಗಿ ಕೇಳಿಸ್ಕೊಂಡು ಅದು ಹೇಗೆ ಹೇಳಿದ್ದಾರೆ ಅಲ್ವಾ, ಅವರು ಏನು ರೆಕಾರ್ಡಿಂಗಲ್ಲಿ ಏನು ಹೇಳಿರ್ತಾರೆ ಆ್ಯಸ್ ಇಟ್ ಈಸ್ ಹಾಗೆ ನೀವು ಟೈಪ್ ಮಾಡಿ ಅವ್ರಿಗೆ ಇಮೇಲ್ನ ಮಾಡಬೇಕಾಗಿರುತ್ತೆ. ಇಮೇಲ್ನೇ ಮಾಡಬೇಕು, ಬೇರೆ ಯಾವ ಫಾರ್ಮೆಟ್ಟಲ್ಲೂ ಆಗಲ್ಲ, ಇಮೇಲ್ನೇ ಮಾಡಬೇಕಾಗಿರುತ್ತೆ. ನೀವು ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮದು ಒಂದು ಮೊಬೈಲ್ ಫೋನ್ ಇರುತ್ತೆ ಅಲ್ವಾ, ಅದರಲ್ಲಿ ಅವರು ಕೊಟ್ಟಿರೋಂಥ ರೆಕಾರ್ಡಿಂಗ್ನ ಆನ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ ಯಾವ್ದನ್ನಾರು ಓಪನ್ ಮಾಡಿಕೊಂಡು ಅವರಲ್ಲಿ ಹೇಗೆ ಹೇಳಿದ್ದಾರೆ ಅದೇ ರೀತಿ ನೀವು ಟೈಪ್ನ ಮಾಡಿ ಒಂದು PDF ಮಾಡಿಕೊಂಡು ಅವ್ರಿಗೆ ಇಮೇಲಲ್ಲಿ ಸೆಂಡ್ ಮಾಡಿ. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಇಂಗ್ಲೀಷ್ ಮತ್ತು ಕನ್ನಡ ಎರಡಕ್ಕೂ ಕೂಡ ಒಂದೊಂದು ರೆಕಾರ್ಡಿಂಗ್ಸ್ನ ಕಳಿಸಿರ್ತಾರೆ. ಏನಾದ್ರು ಹೇಳಿರೋವಂಥದ್ದು ಅಥವಾ ಲೈಕ್ ಕಾನ್ವರ್ಸೇಷನ್ದಾಗಿರ್ಬೋದು, ಕಾನ್ವರ್ಸೇಷನ್ಸ್ ಕೊಡಲ್ಲ, ಲೈಕ್ ಸ್ಟೋರಿ ರೀತಿ ಏನೋ ಒಂದು ಕೊಟ್ಟಿರ್ತಾರೆ. ಅದನ್ನು ನೀವು ಕರೆಕ್ಟಾಗಿ ಕೇಳಿಸ್ಕೊಂಡು ಅದರಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಟೈಪ್ ಮಾಡಿ ಅವ್ರಿಗೆ ವಾಪಸ್ ಇಮೇಲ್ನ ಮಾಡಬೇಕಾಗಿರುತ್ತೆ. ಸೊ ಫಾರ್ ದ ಬೆಟರ್ ಸೈಡ್ ನಾನೇನು ಮಾಡ್ತೀನಿ ಅಂದರೆ, ನನಗೊಂದು ಸಲ ಇಮೇಲ್ ಬಂದಾದಮೇಲೆ ಅದರದ್ದು ಕೂಡ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಬೇಕಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಅದಾದಮೇಲೆ ಥರ್ಡ್ ಆಗಿ ನಿಮಗೆ ಸಿಂಪಲ್ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ತುಂಬ ಕಾಮನ್ ಕ್ವೆಶನ್ಸ್ ಆಗಿರುತ್ತೆ, ತುಂಬ ಟ್ರಿಕ್ಕಿ ಏನಿಲ್ಲ. ಅದಕ್ಕೆ ನೀವು ChatGPTನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಯಾವುದೇ ರೀತಿ ಟೈಮ್ ಲಿಮಿಟ್ಸ್ ಇಲ್ಲ, ಕಂಪ್ಲೀಟ್ಲಿ ಟೈಮ್ಲೆಸ್ ಆಗಿರುತ್ತೆ. ಸೊ ನಿಮ್ಮ ಟೈಮ್ನ ನೀವು ತೊಗೊಂಡು ಒಂದು ½ an hour ಅಥವಾ 15 to 20 minutes ಕರೆಕ್ಟಾಗಿ ಕೂತ್ಕೊಂಡು ನೀವು ChatGPT ಯೂಸ್ ಮಾಡಿದ್ರೆ ಬೇಗ ಮಾಡಿ ಮುಗಿಸ್ಬೋದು. ಅರೌಂಡ್ ಲೈಕ್ ನಾನು ನಿಮ್ಗೆ ಹೇಳ್ದಾಗೆ 20 to 25 minutesಲ್ಲಿ ಮುಗಿಸ್ಬೋದು. ಕಾಪಿ ಪೇಸ್ಟ್ ಮಾಡ್ಬೋದು. ನೀವು ಕ್ವೆಶನ್ನ ಇಲ್ಲಿಂದ ಕಾಪಿ ಮಾಡ್ಕೊಂಡು ChatGPTಲಿ ಹಾಕಿದ್ರೆ ಟಕ್ ಅಂತ ನಿಮಗೆ ಆನ್ಸರ್ ಬರುತ್ತೆ. ಸೊ ನೀವಲ್ಲಿ ಟೈಪ್ ಮಾಡ್ತಾ ಹೋಗ್ಬೋದು, ನಿಮ್ಗೇನು ಅಷ್ಟು ಕಷ್ಟ ಆಗೋದಿಲ್ಲ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಹೇಗೆ ಅಪ್ಲೈನ ಮಾಡಬೇಕು, ಅಸೈನ್ಮೆಂಟ್ ಸ್ಟೆಪ್ಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಒಂದು ಸಲ ನನಗೆ ಇಮೇಲ್ ಬಂದಮೇಲೆ ಅದರ ರಿಲೇಟೆಡ್ ಕೂಡ ನಾನು ನಿಮಗೆ ವಿಡಿಯೋನ ಮಾಡಿ ಅಪ್ಲೋಡ್ನ ಮಾಡ್ತೀನಿ. ನಾಳೆ ಅಥವಾ ನಾಡ್ದು ನನಗೆ ಯಾವಾಗ ಇಮೇಲ್ ಬರುತ್ತೆ ಆವಾಗ ನಾನು ಮಾಡಿ ನಿಮಗೆ ಅಪ್ಲೋಡ್ನ ಮಾಡ್ತೀನಿ. ಸೊ ಅದರಿಂದ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ. ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಪ್ಲೀಸ್ ಚೆಕ್ ಮಾಡ್ಕೊತಾನೆ ಇರಿ. ಯಾಕಂದರೆ ಕೆಲವೊಂದು ಸಲ ಸ್ಪ್ಯಾಮ್ ಲಿಸ್ಟಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನನಗೆ ಇಮೇಲ್ ಬಂದಿಲ್ಲ ಅಂತ ನೀವು ಹಾಗೆ ಸುಮ್ಮನಾಗಬೇಡಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ, ನನಗೆ ಗೊತ್ತಾಗ್ತಿಲ್ಲ ಅಥವಾ ಏನಾದ್ರು ಅಪ್ಲೈ ಮಾಡಿದೆ ಹೇಗೆ ಗೊತ್ತಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ಆದಷ್ಟು ನಾನು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಸ್ಟ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.